S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಾನಗಲ್ ಸ್ಥಳದಲ್ಲಿ ಕನ್ನಡಿಗರ ಮಾತೃಭಾಷೆಯಾದ ಕನ್ನಡ ಮತ್ತು ಸಾಹಿತ್ಯ ರಥೋತ್ಸವ ತೇರು ಹಸಿರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕಾರ್ಯಕ್ರಮದಲ್ಲಿ ಹಾನಗಲ್ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ರೇಣುಕಾ ಎಸ್ ಇವರು ಕನ್ನಡ ಮತ್ತು ಸಾಹಿತ್ಯ ರಥೋತ್ಸವ ತೇರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಮತ್ತು ಸಾಹಿತ್ಯ ರಥೋತ್ಸವ ತೇರು ಜಾಥಾ ಕಾರ್ಯಕ್ರಮವನ್ನು ಐಬಿ ಕಾಲೇಜಿನಿಂದ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಕುಮಾರೇಶ್ವರ ಮಠದ ಮಹಾದ್ವಾರದವರೆಗೂ ಕನ್ನಡ ರಥೋತ್ಸವದ ತೇರು ಜಾಥಾ ಕಾರ್ಯಕ್ರಮವನ್ನು ಪಥ ಸಂಚಲನ ಮೂಲಕ ಆಗಮಿಸಿ ಕಾರ್ಯಕ್ರಮವನ್ನು ವಿರಾಮ ನೀಡುವ ಮೂಲಕ ನೆರವೇರಿಸಿದರು. ಕನ್ನಡ ಮತ್ತು ಸಾಹಿತ್ಯ ರಥೋತ್ಸವ ತೇರು ಚಾಲನೆಯಲ್ಲಿ ಹಾನಗಲ್ ತಾಲೂಕಿನ ಎಲ್ಲ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಕನ್ನಡ ಹಾಡುಗಳಿಗೆ ಡ್ಯಾನ್ಸ್ ಮಾಡುವ ಮೂಲಕ ಸಂತೋಷಪಟ್ಟರು ಮತ್ತು ಅಂಗನವಾಡಿ ಶಾಲೆಯ ಆಶಾ ಕಾರ್ಯಕರ್ತೆಯರು, ಪುರಸಭೆ ಎಲ್ಲ ಅಧಿಕಾರಿಗಳು, ಕಲಾವಿದರಾದ ಬಡವಪ್ಪ ಆನವಟ್ಟಿ, ಡೊಳ್ಳು ಕುಣಿತ ಕಲಾವಿದರು ಮತ್ತು ಇನ್ನು ಅನೇಕ ಕಲಾವಿದರು ರಥೋತ್ಸವ ತೇರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ತಾಲೂಕು ಅಧ್ಯಕ್ಷರು ಉಮೇಶ್, ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಬಣ ಹಾನಗಲ್ ತಾಲೂಕಾ ಅಧ್ಯಕ್ಷರು ಮಾರುತಿ, ಸ್ವಾಭಿಮಾನಿ ಸೈನ್ಯ ತಾಲೂಕಾ ಅಧ್ಯಕ್ಷರು ಉಮೇಶ್ ಮುದಿಗೌಡರು, ಮಹಿಳಾ ಘಟಕ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರು ಪ್ರೇಮ ಮುದಿಗೌಡರು, ಪುರಸಭೆಯ ಅಧಿಕಾರಿಗಳು ಶಿವಾನಂದ ಕ್ಯಾಲ್ಕೋಡ್, ಬಸವರಾಜ ಬಸಾಪುರ್, ಹಿರಿಯೂರು ಶ್ರೀಕಾಂತ ಹಳೇಕೋಟೆ, ಗೀತಾ ಕಳಕಪ್ಪ, ಸುಮಾ ಕೆ ಪುರದ ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಬಣ ಹಾನಗಲ್ ತಾಲೂಕು ಅಧ್ಯಕ್ಷರು ಮಾರುತಿ ತಾಂಡಾಳೆ, ಬೆಳಗಾವಿ ಘಟಕ ಅಧ್ಯಕ್ಷರು ಗೀತಾ ಅರಳಮಠ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸಿಕಂದರ್ ವಾಲಿಕಾರ್, ಉಪಾಧ್ಯಕ್ಷರಾದ ಮಾಲ್ತೇಶ್ ಕಾಳೇರ್, ಸದಸ್ಯರಾದ ಹಜರತ್ ಅತ್ತಾರ್, ಬಾಪು ಶೇಖ್, ಹನುಮಂತಪ್ಪ ಕೋಣನಕೊಪ್ಪ, ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ನೇಹ ಬಳಗ, ಹಾನಗಲ್ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಮರಿಗೌಡ್, ಹಾನಗಲ್ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ರೇಣುಕಾ ಎಸ್ ಎಫ್ ಕನ್ನಡ ಸಾಹಿತ್ಯ ರಥೋತ್ಸವ ತೇರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ವರದಿಗಾರ ಮಂಜುನಾಥ್ ಸಿಲಾಖೆ, S1 TV ನ್ಯೂಸ್ ಕನ್ನಡ, ಹಾನಗಲ್. ಇವತ್ತಿನ ದಿವಸ ನನ್ನ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣಗೊಂಡು 50 ವರ್ಷದ ಸಂಭ್ರಮವನ್ನು ಸರ್ಕಾರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ಇವತ್ತಿನ ದಿವಸ ಅದರ ನಿಮಿತ್ತವಾಗಿ ಕರ್ನಾಟಕದ ಜ್ಯೋತಿ ಎಲ್ಲ ನಮ್ಮ ರಾಜ್ಯದ ತುಂಬ ಎಲ್ಲ ತಾಲೂಕಿಗೆ ತನ್ನ ಪಯಣವನ್ನು ಆರಂಭಿಸಿದೆ. ಇವತ್ತಿನ ದಿವಸ ನಮ್ಮ ಹಾನಗಲ್ ತಾಲೂಕಿಗೆ ಬಂದಿದೆ. ಈ ತಾಲೂಕಿನ ದಂಡಾಧಿಕಾರಿಗಳನ್ನ ಸ್ವಾಗತವನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಪಥಸಂಚಲನ ಮುಖಾಂತರವಾಗಿ ಜಾಗೃತಿ ಮೂಡತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ತುಂಬ ಧೈರ್ಯದಿಂದ ಬಂದಿದ್ದೀರಿ. ತಮಗೆ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಹಾಗೂ ಕನ್ನಡ ಸಂಘಟನೆಗಳು ಕೂಡ ಭಾಗವಹಿಸಿದ್ದಾವೆ. ಮುದ್ದು ಮಕ್ಕಳು ಬಂದಿದ್ದಾರೆ. ಕೇವಲ ಕನ್ನಡ ಭಾಷೆ ಅಂದರೆ ಅದು ಕೇವಲ ಒಂದು ಭಾಷೆ ಅಲ್ಲ, ನಮ್ಮ ಬದುಕು. ಅದಕ್ಕೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅಂತ ಹೇಳಿದ್ದೇವೆ. ನಮ್ಮ ಬದುಕು ಕನ್ನಡವಾಗಿರ್ತದೆ. ಕನ್ನಡ ನನ್ನ ಮಾತೃಭಾಷೆ, ನನ್ನ ತಾಯಿ ಭಾಷೆ, ನನ್ನ ನಾಡ ಭಾಷೆ. ನಮ್ಮ ಬೆಳಗಾದರೆ ನಮ್ಮ ಭಾಷೆ, ನಮ್ಮ ಕನ್ನಡ ನಮ್ಮ ಎತ್ತಿರ್ತಕ್ಕಂಥ ಕೆಲಸಗಳಾಗಬೇಕು. ಮೇಡಮ್ ಅವರು ಕರ್ನಾಟಕ ಹೆಸರು ಬಂದಿರೋ ಬಗ್ಗೆ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.